ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಿಂಡಿಗೆ ಅಂತ ಚಿಕನ್ ಚಾಪ್ಸು, ಗೀ ರೈಸು ಮತ್ತು ಕಬಾಬ್ನ ಮಾಡ್ತಿದ್ದೀನಿ. ಸೊ ಇವುಗಳನ್ನ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಕಬಾಬ್ ಮಾಡೋದಕ್ಕೆ ಅರ್ಧ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ. ಒಂದು ಮೊಟ್ಟೆನೂ ಕೂಡ ಹಾಕಿದ್ದೀನಿ. 1-2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕಬಾಬ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಸೊ ಈ ಚಿಕನ್ ಚಾಪ್ಸ್ಗೆ ನಾನು ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಶುಂಠಿ, ಮೆಣಸು, ಉರ್ಗಡ್ಲೆ, ತೆಂಗಿನಕಾಯಿ, ಚಿಕನ್ ಚಾಪ್ಸ್ ಮಾಡೋದಕ್ಕೆ ಇಷ್ಟೆಲ್ಲ ಪದಾರ್ಥಗಳನ್ನ ನಾನು ತೊಗೊಂಡಿದ್ದೀನಿ. ಈಗ ಒಂದು ಬಾಣಲಿನ ಇಟ್ಟು ಸ್ವಿಚ್ ಆನ್ ಮಾಡಿ ಸ್ವಲ್ಪ ಎಣ್ಣೆನ ಬಾಣಲಿಗೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಬಾಣಲಿಗೆ ಏನು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ತಿದ್ದೀನಿ. 2 ದಪ್ಪ ಈರುಳ್ಳಿಯನ್ನು ತೊಗೊಂಡ್ರೆ ಸಾಕಾಗತ್ತೆ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ನಿಮಗೆ ಎಷ್ಟು ಜನ ಇದ್ದೀರಾ, ಎಷ್ಟು ಕ್ವಾಂಟಿಟಿನಲ್ಲಿ ಗ್ರೇವಿ ಬೇಕು ಅಂತ ನೋಡಿಕೊಂಡು ನೀವು ಈ ಥರ ಪದಾರ್ಥಗಳನ್ನ ಅಥವಾ ಈರುಳ್ಳಿ, ಟೊಮೆಟೊ ಇಂಥದ್ದೆಲ್ಲ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕು. ಸೊ ಈಗ ನಾನು ಈರುಳ್ಳಿ ಹಾಕಿದ್ಮೇಲೆ ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಉರ್ಗಡ್ಲೆ ಇದೆಲ್ಲನೂ ಕೂಡ ಹಾಕ್ತಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಜೊತೆಗೆ ತೆಂಗಿನಕಾಯಿ ಅಂದರೆ ನೀವು ತುರಿದಾದರೂ ಹಾಕ್ಕೊಳ್ಬೋದು ಅಥವಾ ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಕೂಡ ಹಾಕ್ಕೊಳ್ಬಹುದು. ಸೊ ಇದಕ್ಕೆ ಮೆಣಸು, ಚಕ್ಕೆ, ಲವಂಗ, ಶುಂಠಿ ಕೂಡ ಸೇರಿಸ್ತಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಾನು ಇಲ್ಲಿ ದಪ್ಪ ಈರುಳ್ಳಿ ತೊಗೊಂಡಿರೋದ್ರಿಂದ 2 ಈರುಳ್ಳಿಯನ್ನು ಉದ್ದುದಾಗಿ ಕಟ್ ಮಾಡಿ ಹಾಕಿರುವಂಥದ್ದು. 2 ಟೊಮೆಟೊ ತೊಗೊಳ್ಬೇಕು. ಜೊತೆಗೆ 1-2 ಗೆಡ್ಡೆ ಬೆಳ್ಳುಳ್ಳಿ, ಒಂದು 7ರಿಂದ 8 ಹಸಿರು ಮೆಣಸಿನ್ಕಾಯಿ, ಜೊತೆಗೆ ಈಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಉಪ್ಪು ಕೂಡ ಹಾಕಿದ್ದೀನಿ. ಇಲ್ಲಿ ಅರ್ಧ ಹೋಳು ತೆಂಗಿನಕಾಯಿ ಕೂಡ ಸಾಕಾಗತ್ತೆ. ಜೊತೆಗೆ ಉರ್ಗಡ್ಲೆ ಬಂದು 2 ಹಿಡಿಯಷ್ಟು ನಾನು ತೊಗೊಂಡಿದ್ದೀನಿ. ಚಕ್ಕೆ 1 ಇಂಚು ತೊಗೊಂಡ್ರೆ ಸಾಕಾಗತ್ತೆ. ಒಂದು ಲವಂಗ ಬಂದು 5ರಿಂದ 6, ಶುಂಠಿ 1 ಇಂಚಷ್ಟು ಅದು ಕೂಡ ಸಾಕಾಗತ್ತೆ. ಜೊತೆಗೆ ಮೆಣಸು 1 ಸ್ಪೂನಷ್ಟು ಹಾಕಿದ್ದೀನಿ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಮ ಪ್ರಮಾಣದಲ್ಲೂ ಕೂಡ ತೊಗೊಳ್ಬೋದು. ಇಲ್ಲ ಪುದೀನ ಜಾಸ್ತಿ ತೊಗೊಂಡು ಕೊತ್ತಂಬರಿ ಸೊಪ್ಪು ಕಡಿಮೆ ತೊಗೊಂಡು ಕೂಡ ಹಾಕ್ಬೋದು. ತಣ್ಣಗಾದ ನಂತರ ಇದನ್ನು ರುಬ್ಕೊಳ್ಬೇಕಾಗತ್ತೆ. ಜೊತೆಗೆ ಇದು ರೋಟಿಗೆ, ಚಪಾತಿಗೆ, ಅನ್ನಕ್ಕೆ, ಮುದ್ದೆಗೆಲ್ಲ ಕಾಂಬಿನೇಷನ್ ಸೂಪರಾಗಿರುತ್ತೆ. ಈಗ ನಾನು ಗೀ ರೈಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಮೊದಲು ಕುಕ್ಕರ್ನ ತೊಗೊಳ್ಬೇಕು. ಸ್ವಿಚ್ ಆನ್ ಮಾಡಿ ಅದಕ್ಕೆ ತುಪ್ಪವನ್ನು ಹಾಕಿದ್ದೀನಿ. ಸೊ ಈಗ ಹಸಿರು ಮೆಣಸಿನ್ಕಾಯಿನೂ ಕೂಡ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಜೊತೆಗೆ 1 ಇಂಚಷ್ಟು ಅಥವಾ 2 ಇಂಚಷ್ಟು ಚಕ್ಕೆನ ಹಾಕ್ಕೊಳ್ಬೇಕು. ಸೊ ಲವಂಗ ಒಂದು 5ರಿಂದ 6 ಲವಂಗ ಹಾಕಿದ್ದೀನಿ. 2 ಏಲಕ್ಕಿನ ಹಾಕಿದ್ದೀನಿ. ಈಗ ಪಲಾವ್ ಎಲೆನೂ ಕೂಡ ಹಾಕ್ತಿದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಗೀ ರೈಸ್ಗೆ ಹೆಸರುಬೇಳೆ ದಾಲ್ನೂ ಕೂಡ ಮಾಡ್ಕೊಳ್ಬಹುದು. ಈಗ ಬಂದು ನಾನು ಇದಕ್ಕೆ ಈರುಳ್ಳಿನ ಕೂಡ ಹಾಕ್ತಿದ್ದೀನಿ. ಅಂದರೆ 1 ಈರುಳ್ಳಿ ಹಾಕಿದ್ರೆ ಸಾಕಾಗತ್ತೆ. ಇದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಗೀ ರೈಸ್ನ ಬರೀ ತುಪ್ಪ ಕೂಡ ಅಂದರೆ ಕಾಯಲ್ಲಿ ಹಾಕಿದ್ದೀನಿ ನಾನು. ಕಾಯಲ್ಲಿ ಬದಲು ನಾರ್ಮಲ್ ಹಾಲನ್ನು ಕೂಡ ಹಾಕ್ಬಹುದು ಅಥವಾ ಬರೀ ತುಪ್ಪದಿಂದನೇ ನಾವು ಗೀ ರೈಸ್ನ ಮಾಡ್ಕೊಳ್ಬಹುದು. ಈಗ ಬಂದು ನಾನು ಗೋಡಂಬಿ ಕೂಡ ಹಾಕಿದ್ದೀನಿ. ಈ ಕ್ಯಾರೆಟ್ನು ಕೂಡ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಬೇಕಾಗತ್ತೆ. ಯಾಕಂದರೆ ಅದು ಬೇಗನೆ ಕುಕ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಸೊ ಗೀ ರೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅದು ಚಿಕನ್ ಚಾಪ್ಸು, ಹೆಸರುಬೇಳೆ ದಾಲ್ಗೆ ಕಾಂಬಿನೇಷನ್ ಆಗಿ ಸೂಪರಾಗಿರುತ್ತೆ. ಸೊ ಈಗ ನಾನು ಕಾಯಿ ಹಾಲನ್ನ ತೆಗೆದಿಟ್ಕೊಂಡಿದ್ದೆ. ಕಾಯಿ ಹಾಲನ್ನು ಕೂಡ ಸೇರಿಸ್ತಿದ್ದೀನಿ. ಇಲ್ಲಿ 3 ಪಾವು ಅಕ್ಕಿಗೆ 3 ಲೋಟ ನೀರನ್ನು ಹಾಕ್ತಿದ್ದೀನಿ. ತಿಂಡಿ ಕಂಪ್ಲೀಟ್ ಆಗೋದು ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಕಾಫಿ ಕೂಡ ಮಾಡ್ಕೊಂಡಿದ್ದೆ. ಜೊತೆಗೆ ನಮ್ಮ ಚೆರಿ ಫುಡ್ಡು ಕೂಡ ರೆಡಿಯಾಗಿದೆ. ಸಿಹಿ ಕುಂಬಳಕಾಯಿ ಏನಿದೆ ಅದು ನಾಯಿಗಳಿಗೆ ತುಂಬಾ ಒಳ್ಳೆಯದು. 10/10 ನಂಬರ್ನ ಕೊಡಬಹುದು. ಜೊತೆಗೆ ಅದರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಳ್ಳೆಯ ಅಂಶಗಳು ಕೂಡ ಇದರಲ್ಲಿದೆ. ಅದರಿಂದ ಸಿಹಿ ಕುಂಬಳಕಾಯಿನ ಬೇಯಿಸಿ ಹೆಚ್ಚಾಗಿ ನಾಯಿಗಳಿಗೆ ತಿನ್ನಿಸಿದ್ರೆ ತುಂಬಾ ಒಳ್ಳೆಯದು. ಇದಕ್ಕೆ 1 ಲೋಟ ಕಾಯಿ ಹಾಲನ್ನು ಹಾಕಿದ್ದೀನಿ. 2 ಲೋಟ ಪ್ಲೈನ್ ವಾಟರನ್ನು ಕೂಡ ಹಾಕಿದ್ದೀನಿ. ಈಗ ಅಕ್ಕಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಿ ವಿಸಲ್ನ ಹಾಕ್ತಿದ್ದೀನಿ. 1 ಅಥವಾ 2 ವಿಷಲ್ ಕೂಗಿಸಿದ್ರೆ ಸಾಕಾಗತ್ತೆ. ಈಗ ನಮ್ಮ ಚೆರಿಗೆ ಒಂದು ಪ್ಲೇಟ್ಗೆ ಫುಡ್ನ ಹಾಕಿ ಅವಳಿಗೆ
ಕೊಡ್ತಿದ್ದೀನಿ. ಸೊ ಚಿಕನ್ ಚಾಪ್ಸ್ ಮಾಡೋದಕ್ಕೆ ಬೇಕಾಗಿರೋಂಥ ಮಸಾಲೆ ಈಗ ಆಲ್ರೆಡಿ ರೆಡಿ ಆಗಿದೆ. ಸೊ ಈಗ ಒಂದು ಬಾಣಲಿನ ಇಟ್ಟು ಸ್ವಿಚ್ ಆನ್ ಮಾಡಿ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕಿದ್ದೀನಿ. ಈಗ ಅದರದ್ದೇ ಮಸಾಲೆ 1 ಸೌಟಷ್ಟು ಮಾತ್ರ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಸೊ ಯಾಕಂದರೆ ಇದರಲ್ಲೇ ನಾವು ಚಿಕನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಚಿಕನ್ನ ಹಾಕ್ತಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೀವೇ ನೋಡ್ತಿದ್ದೀರಲ್ಲ, ನಾನು ಒಂದೇ ಸೌಟು ಒಗ್ಗರಣೆಗೆ ಮಸಾಲೆಯನ್ನು ಹಾಕಿ ಚಿಕನ್ನ ಹಾಕಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ಅದು ಕಂಪ್ಲೀಟ್ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಜೊತೆಗೇ ಮೊಟ್ಟೆನೂ ಕೂಡ ಬೇಯೋದಕ್ಕಿಟ್ಟಿದ್ದೀನಿ. ಚಿಕನ್ ಚಾಪ್ಸ್ ಬಂದು ಪರಾಟಾಗೆ, ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ, ರೋಟಿಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳಬಹುದು. ಈಗ ನೋಡ್ತಿದ್ದೀರಲ್ಲ, ಮತ್ತೆ ಮಿಕ್ಕಿರೋ ಮಸಾಲೆನ ನಾನು ಇದಕ್ಕೆ ಬಾಣಲಿಗೆ ಹಾಕ್ತಿದ್ದೀನಿ. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ, ನಿಮಗೆ ಗ್ರೇವಿ ಎಷ್ಟು ಬೇಕಾಗುತ್ತೆ, ತಿಕ್ಕಾಗಬೇಕಾ ಅಥವಾ ಸ್ವಲ್ಪ ತೆಳುವಾಗಿರಬೇಕಾ ನೋಡಿಕೊಂಡು ನೀರನ್ನು ಹಾಕಿ ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕು. ಇಷ್ಟೊಂದೆಲ್ಲ ವೆರೈಟಿ ಅಡುಗೆಗಳನ್ನ ಕಲಿಯೋದಕ್ಕೆ ಕಾರಣ ಆಗೋದೇ ಮಕ್ಕಳು. ಯಾಕಂತ ಅಂದರೆ ಇವತ್ತೇನು ತಿಂಡಿ ಮಾಡೋದು, ನಾಳೆ ಏನು ತಿಂಡಿ ಮಾಡೋದು, ಏನು ಅಡುಗೆ ಮಾಡೋದು, ಮಕ್ಕಳಿಗೆ ಸ್ಕೂಲ್ಗೆ ಅಥವಾ ಕಾಲೇಜ್ಗೆ ಬಾಕ್ಸ್ಗೆ ಏನು ಹಾಕೋದು ಅನ್ನೋದೇ ಒಂದು ಕನ್ಫ್ಯೂಸ್ ಇರುತ್ತೆ. ಇದರಿಂದನೇ ತಾಯಂದರು ಒಳ್ಳೊಳ್ಳೆ ಅಡುಗೆಗಳನ್ನ ಕಲಿಯೋದಕ್ಕೆ ಸಾಧ್ಯ ಆಗತ್ತೆ. ಆ ಕಾರಣದಿಂದನೇ ನಾನು ಕೂಡ ವೆರೈಟಿ ಅಡುಗೆಗಳನ್ನ, ವೆರೈಟಿ ತಿಂಡಿಗಳನ್ನ ಕಲಿಯೋದಕ್ಕೆ ಸಾಧ್ಯ ಆಯಿತು. ನಾವು ಕಲ್ತಿರೋದು ತೀರಾ ಕಡಿಮೆನೇ, ಇನ್ನೂ ವೆರೈಟಿ ಅಡುಗೆಗಳನ್ನ, ವೆರೈಟಿ ತಿಂಡಿಗಳನ್ನ ಕಲಿಯೋದಿದೆ. ಸೊ ಇದರಿಂದ ನನಗೇನು ಖುಷಿ ಇದೆ ಅಂದರೆ, ಎಷ್ಟೋ ತಿಂಡಿಗಳನ್ನ ಮಾಡೋದನ್ನ ಕಲ್ತಿದ್ದೀನಿ, ಅಡುಗೆಗಳನ್ನ ಮಾಡೋದನ್ನ ಕಲ್ತಿದ್ದೀನಿ, ಅದೇ ನನಗೆ ಖುಷಿ. ಇವಾಗ ಬಂದು ನಾನು ಕಬಾಬ್ಗೆ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೆ. ಈಗ ಅದನ್ನು ಎಣ್ಣೆಗೆ ಹಾಕ್ತಾಯಿದ್ದೀನಿ. ಸೊ ಇದನ್ನು ಅಂದರೆ ನೋಡಿಕೊಂಡು ಫಸ್ಟು ಸ್ವಲ್ಪ ಬೇಯಿಸ್ಬಿಟ್ಟು ಸಪ್ರೇಟ್ ತಟ್ಟೆಗೆ ಎತ್ತಿಟ್ಕೊಂಡು ಇನ್ನೊಂದು ಸರಿ ಎಣ್ಣೆನ ಬಿಸಿ ಮಾಡಿ ಚೆನ್ನಾಗಿ ಮತ್ತೆ ಇನ್ನೊಂದು ಸರಿ ಹಾಕಿದ್ರೆ ನೀಟಾಗಿ ಡೀಪಾಗಿ ಬೇಯುತ್ತೆ. ಚಿಕನ್ಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಬಾಬ್ ಪೌಡರು ಮತ್ತು ಒಂದು ಮೊಟ್ಟೆನ ಸೇರಿಸಿರೋದ್ರ ಜೊತೆಗೆ ಇನ್ನೂ 2 ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಬೋದಿತ್ತು. ಬಟ್ ನಾನು ಅದನ್ನು ಹಾಕಿಲ್ಲ. ಏನಂತಂದರೆ ಸ್ವಲ್ಪ ಕರಿಬೇವು ಮತ್ತು ಹಸಿರು ಮೆಣಸಿಕಾಯಿನ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ಎಣ್ಣೆಯಲ್ಲಿ ಕರೆದು ತಿನ್ನೋದ್ರಿಂದ ಇನ್ನೂ ರುಚಿ ಚೆನ್ನಾಗಿರುತ್ತೆ. ಸೊ ಅದರಿಂದ ನೀವೇನಾದರೂ ಮಾಡ್ತೀರಾ ಅನ್ನೋದಾದರೆ ಕಬಾಬ್ಗೆ ಏನು ಮಿಕ್ಸ್ ಮಾಡಿ ಇಟ್ಟಿರ್ತೀರಾ ಅದಕ್ಕೆ ಕರಿಬೇವು ಮತ್ತು ಹಸಿರು ಮೆಣಸಿಕಾಯಿನೂ ಮಿಕ್ಸ್ ಮಾಡಿ ಇಟ್ಟು ಅನಂತರ ನೀವು ಕರೆದು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಈಗ ನೋಡಿ ರೆಡಿಯಾಗಿದೆ. ಸೊ ಒಂದೇ ಸರಿ ನಾನು ನೀಟಾಗಿ ಕುಕ್ ಮಾಡ್ಕೊಂಡ್ಬಿಡ್ತೀನಿ. ಇದು ನಿಮಗೆ ಬೇಕಂತ ಅಂದರೆ ಸ್ವಲ್ಪ ಬೇಯಿಸ್ಬಿಟ್ಟು ಆನಂತರ ಅದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊಂಬಿಡಿ. ಸ್ವಲ್ಪ ಎಣ್ಣೆ ಬಿಸಿ ಮಾಡಿಬಿಟ್ಟು ಮತ್ತೆ ಏನು ಕಬಾಬ್ ಬೆಂದಿರುತ್ತೆ ಅದನ್ನು ಎಣ್ಣೆಗೆ ಹಾಕಿ ಮತ್ತೆ ಫುಲ್ ಬೇಯಿಸ್ಕೊಳ್ಬೋದು. ಅಂದರೆ ಕಬಾಬು ಡೀಪ್ ಫ್ರೈ ಆಗುತ್ತೆ, ಚೆನ್ನಾಗಿರುತ್ತೆ ಅನ್ನೋದೊಂದು ಕಾರಣ ಅಷ್ಟೇ. ನೋಡ್ತಿದ್ದೀರಲ್ಲ, ಗೀ ರೈಸು ಉದುದ್ರಾಗಿ ಚೆನ್ನಾಗಿ ಬಂದಿದೆ. ಸೊ ಇದು ಚಿಕನ್ ಚಾಪ್ಸು ಮತ್ತು ಗೀ ರೈಸು ಕಾಂಬಿನೇಷನ್ ಸೂಪರ್ ಅಂತಲೇ ಹೇಳ್ಬೋದು. ಈಗ ನೋಡಿ, ಗೀ ರೈಸು, ಚಾಪ್ಸು ಮತ್ತು ಮೊಟ್ಟೆ, ಕಬಾಬು ಕೂಡ ತಿನ್ನೋದಕ್ಕೆ ರೆಡಿ ಇದೆ. ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ, ಜೊತೆಗೆ ರುಚಿಯಾಗೂ ಇದೆ. ಸೊ ಆಲ್ರೆಡಿ ನಾವು ಇದನ್ನು ತಿಂದಿರೋದ್ರಿಂದ ಮಾಡಿಕೊಂಡು ಇದ್ರ ರುಚಿ ಏನು ಅನ್ನೋದು ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.